ಸ್ವಲ್ಪ ನೀರು ಹಾಕಿ ಗ್ಲಾಸ್ ಒರೆಸಬೇಕಾಯ್ತು ಮ್ಯಾಗ. ಶಾಲಾ ಕೊಠಡಿಗಳು ದುರಸ್ತಿ ಆದಿ. ಮಕ್ಕಳೆಲ್ಲ ಕೂತ್ಕೊಂಡು ಓದ್ಕೊಂತಿದ ನೋಡಿ. ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಸ್ಕೂಲ್ ಇದು. ನೋಡಿ ಇಲ್ಲಿ ಇದು ಅಡುಗೆ ಮನೆ. ಇದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ಆದರೆ ಇಲ್ಲಿ ಅಡುಗೆ ಮಾಡೋಕ್ಕೆ ನೀರು ಬರ್ತಿಲ್ಲ. ಇದು ಪಂಚಾಯತ್ಗೆ PDO EO ಸಾಹೇಬರು ಎಲ್ಲರ ಹತ್ರನೂ ಮಾತಾಡಿ ಆಯಿತು, ನೀರಿಲ್ಲ. ಇದು ಶೌಚಾಲಯ ನೋಡಿ, ಇದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಈ ರೇಂಜ್ಗಿದೆ. ಈ ರೇಂಜ್ಗಿದೆ. ಡೋರ್ ಈ ಥರ ಇದೆ. ಈ ಥರ ಇದೆ ಶೌಚಾಲಯ. ಇದಕ್ಕೆ ಪಂಚಾಯತ್ಗೆ ಅವ್ರಿಗೆ ಹೇಳಿದ್ರು ಇಲ್ಲ, ಯಾವುದಿಲ್ಲ, ಅನುದಾನನೇ ಇಲ್ಲಪ್ಪ ಶೌಚಾಲಯ ಕಟ್ಟಕ್ಕೆ, ಅನುದಾನ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಈ ಥರ ಇದೆ. ಇದು ಮಕ್ಕಳಿಗೆ ದಿನ ಅಡುಗೆ ಮಾಡೋದಕ್ಕೆ ನೀರನ್ನು ತುಂಬಿಸೋ ಜಾಗ. ಈ ಥರ ಇದೆ. ಇದಕ್ಕೆ ಸ್ಕೂಲಿಂದಲೇ ಮಾಡ್ಕೊಂಡಿದ್ದು. ಇದಕ್ಕೆ ನೀರಿಲ್ಲ, ಮಕ್ಳಿಗೆ ಅಡುಗೆ ಮಾಡೋಕ್ಕೆ ನೀರಿಲ್ಲ. ನೋಡಿ 1 ತಿಂಗಳಾಯಿತು ಈ ಶಾಲೆಯಲ್ಲಿ ಅಡುಗೆ ಮಾಡೋಕ್ಕೂ ಸಹಿತ ನೀರಿಲ್ಲ. ಈ ಥರ ಇದೆ ಪರಿಸ್ಥಿತಿ. ಈ ಥರ ಇದೆ ಸರ್. ನೋಡಿ ಇದು ಮಕ್ಕಳು ಕೈ ತೊಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಮಾಡೋದು, ಇದರಲ್ಲೂ ನೀರಿಲ್ಲ. ಈ ಥರ ಇದೆ. ಶಾಲೆ ಹಿಂದ್ಗಡೆ ಈ ಥರ ಇದೆ. ಮಕ್ಕಳುಗಳು ಇಲ್ಲೆಲ್ಲ ಹೋಗ್ಬಿಟ್ಟು ಇಲ್ಲೇ ಎಲ್ಲ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತವೆ.